ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜನತಾ ಟಿ ವಿ ಡಿಜಿಟಲ್ 2ಗೆ ಸ್ವಾಗತ. ನಾನು ಜ್ಯೋತಿ. ಇವತ್ತು ನಾವು ಡೆಡ್ಲಿ ಕಿಲ್ಲರ್ ಮೂವಿ 25ನೇ ದಿನದ ಸಂಭ್ರಮಾಚರಣೆಯಲ್ಲಿದ್ದೀವಿ. ಈ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ಈ ಒಂದು ಮೂವಿನ ಡೈರೆಕ್ಷನ್ ಮಾಡಿರುವಂಥ ನಮ್ಮೆಲ್ಲರ ಥ್ರಿಲ್ಲರ್ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಮೂವಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಸೂಪರ್. ಸರ್ 25 ದಿನ ಮೂವಿ ಓಡಿದೆ. ಈ ಮೂವಿ ಬಗ್ಗೆ ಏನು ಅನಿಸ್ತಾ ಇದೆ? ಈ ಸಂಭ್ರಮದಲ್ಲಿ ತಾವೆಲ್ಲರೂ ಕೂಡ ತುಂಬಾ ಖುಷಿಯನ್ನು ಶೇರ್ ಮಾಡ್ಕೊಂಡಿದ್ರಿ. ಈ ಖುಷಿ ಬಗ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಒಂದು ಸಿನಿಮಾ 25 ದಿನ ಮುಗಿಸಿ 50ನೇ ದಿನದಂತ ಮುನ್ನುಗ್ತಾ ಇದೆ. ಆಲ್ರೆಡಿ ನಾರ್ತ್ ಕರ್ನಾಟಕ ಫುಲ್ಲು ಒಳ್ಳೆ ರೆಸ್ಪಾನ್ಸ್ ಇದೆ. 16 ಸೆಂಟರ್ಸಲ್ಲಿ 25 ಡೇಸ್ ರನ್ನಿಂಗ್ ಆಗ್ತಾಯಿದೆ. ನೆಕ್ಸ್ಟ್ ವೀಕಿಂದ ಇನ್ನೂ ಒಂದು 10ರಿಂದ 15 ಸೆಂಟರ್ಸ್ ಎಕ್ಸ್ಟ್ರಾ ಆಗ್ತಾಯಿದೆ. ಸೊ ಈ ಒಂದು ಖುಷಿ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ಮಾತುಗಳು ಬರ್ತಾಯಿಲ್ಲ. ಆ ಥರ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಸೊ ಡೆಡ್ಲಿ ಕಿಲ್ಲರ್ ಅನ್ನೋವಂಥ ಮೂವಿಯಲ್ಲಿ ತುಂಬಾ ಕ್ಯೂರಿಯಾಸಿಟಿನ ಹುಟ್ಟಿಸಿದ್ದೀರಿ. ಅದ್ರ ಜೊತೆಗೆ ಏನು ಜನಗಳ ಅಭಿಪ್ರಾಯ ಏನಿದೆ ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಹೇಳಿ ಹೇಗೆ ಅನ್ನಿಸ್ತು? ಇದೊಂಥರ ಚಾಲೆಂಜಿಂಗ್ ಸಬ್ಜೆಕ್ಟು, ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅಂದರೆ ಆ ಥರ ಇದೆ, ಟ್ವಿಸ್ಟ್ಗಳಿದ್ದಾವೆ ಸಬ್ಜೆಕ್ಟಲ್ಲಿ. ಒಂದು ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ. ಓವರಾಲ್ ಒಂದು ಟೆಂಪೋ ಹಂಗೆ ಹೋಗುತ್ತೆ. ಸೊ ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ನಾನು ಆಲ್ರೆಡಿ ಆ್ಯಕ್ಷನ್ಸು ನಾನು ಪ್ಲ್ಯಾನ್ ಮಾಡಿಕೊಂಡೆ ಫಸ್ಟು. ಇದೇ ಥರ ಮಾಡಬೇಕಂತ ಸಿಚುವೇಶನ್ ತಕ್ಕಂಗೆ ಅದೇ ರೀತಿ ಮಾಡಿದೆ. ಸೊ ಅದೇ ಥರ ಎಲ್ಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಓವರಾಲ್ ಸಿನಿಮಾ ಹಿಂಗೆ ಇರಬೇಕು ಅಂದ್ಕೊಂಡು ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ತುಂಬ ಟೈಟ್ ಮಾಡಿದ್ವಿ. ಸೊ ಅದು ನಮಗೆ ವರ್ಕೌಟ್ ಆಯಿತು. ಸೊ ಎಲ್ಲ ಟೀಮ್ ವರ್ಕ್ ಅಮ್ಮ, ಇದು ಟೀಮ್ ವರ್ಕ್. ಬಟ್ ಏನು ಸಿನಿಮಾ ಅಂದರೆ ಹೊಸಬ್ರನ್ನ ಹಾಕೊಂಡಾಗ ಸಿನಿಮಾ ಗೆಲ್ಲೋದಿಲ್ಲ. ಅದರಲ್ಲೂ ಎಷ್ಟೋ ಹೆಸರು ಮಾಡಿರುವಂಥ ಹೀರೋಗಳು ಮೂವಿನೇ ಗೆಲ್ತಾ ಇಲ್ಲ. ಅದರಲ್ಲೂ ನಿಮ್ಮದು 25 ದಿನ ಮೂವಿ ಓಡಿದೆ ಅಂದರೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಜನರಲ್ಲಿ ಇಷ್ಟೊಂದು ಕುತೂಹಲಕಾರಿ, ಇಷ್ಟೊಂದು ಪ್ರಮೋಷನ್ ಮಾಡಿದಾಗ ಈ ಮೂವಿ ಗೆದ್ದಿದೆಯಲ್ಲ, ಅದು ಎಷ್ಟು ಖುಷಿಯನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ನೀವು ಹೊಸ ಮೂವಿಯನ್ನು ಮಾಡಬೇಕಂತೇಳಿ ಈಗ ಅನೌನ್ಸನ್ನು ಮಾಡಿದ್ರಿ. ಆ ಮೂವಿ ಬಗ್ಗೆ ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ? ಅಂದರೆ ಈ ಮೂವಿ 25 ದಿನ ರನ್ನಾಗಿ ಇನ್ನೂ ಮುಂದೆ ಮುನ್ನುಗ್ತಾ ಇದೆ. ಸೊ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಪ್ರಶಾಂತ್ ಆರ್ ತಂಬರಳ್ಳಿ ಮಠ ಅವರು ಉತ್ತರ ಕರ್ನಾಟಕದವರು, ನಾಯಕ ನಟ ಅಭಯವೀರ್ ಉತ್ತರ ಕರ್ನಾಟಕದವರು, ಹುಬ್ಬಳ್ಳಿ ಲೋಕಾಪುರ. ಅದಾದಮೇಲೆ ಇನ್ನೂ ಕೆಲವರು ಆರ್ಟಿಸ್ಟು ಉತ್ತರ ಕನ್ನಡದವರು ಇದ್ದಾರೆ. ಸೊ ಎಲ್ಲರೂ ಸೇರಿ ಆಲ್ ಓವರ್ ಕರ್ನಾಟಕದಲ್ಲಿ ನಾವೆಲ್ಲರೂ ಒಂದೇ, ಉತ್ತರ ದಕ್ಷಿಣ ಅಂತ ಏನಿಲ್ಲ. ಬಟ್ ಖುಷಿಯಾಗುತ್ತೆ. ಈಗ ಅಲ್ಲಿ ನಮಗೆ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸುಮಾರು ಕಡೆ ಅಂದಾಗ ತುಂಬಾ ಖುಷಿಯಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸಿನಿಮಾಗೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅಭಯವೀರು ಒಂದು ಒಳ್ಳೆ ಕಂಫರ್ಟಬಲ್ ಆರ್ಟಿಸ್ಟು. ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಂತ ತುಂಬ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಬಟ್ ನೀವು ಭಾಳನೇ ಶಿಸ್ತನ್ನು ಪಾಲಿಸ್ತೀರಿ, ಅದ್ರ ಜೊತೆಗೆ ಸಮಯವನ್ನು ಪಾಲಿಸ್ತೀರಿ. ಈ ಒಂದು ಹೊಸ ಟೀಮ್ನ ಕಟ್ಕೊಂಡಾಗ ಈ ಒಂದು ಟೀಮ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತು? ಯಾವ ರೀತಿ ನಿಮ್ಮ ಟೈಮ್ಗೆ ಅವ್ರು ಸೆಟ್ ಆದರು ಸರ್? ಇಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಯಾಕಂದರೆ ನಾನು ಮಾರ್ನಿಂಗ್ ಬೇಗನೆ ಸೆಟ್ಟಿಗೆ ಬರಬೇಕು, ಶೂಟಿಂಗ್ ಬೇಗ ಸ್ಟಾರ್ಟ್ ಮಾಡಬೇಕು, ಆ ರೀತಿ ಪ್ಲ್ಯಾನ್ ಮಾಡಿರ್ತೀನಿ. ಅವರು ಪಾಪ 3 ಗಂಟೆ 4 ಗಂಟೆಗೆ ಎದ್ದು ಎಲ್ಲ ಎಷ್ಟೆಷ್ಟು ದೂರ ಇರ್ತಾರೆ ಅಲ್ಲಿಂದ ಬಂದು 6-6:15ಗೆಲ್ಲ ಸ್ಪಾಟಿಗೆ ಬಂದುಬಿಡೋರು. ತುಂಬಾ ಅವ್ರು ಬಂದಿದ್ದಕ್ಕೆ ನಾನು ಮಾಡೋಕ್ಕಾಗಿದ್ದು. ಈಗ ಅವ್ರ ಸಪೋರ್ಟ್ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅವರು ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅದ್ಭುತವಾದಂಥ ಸಪೋರ್ಟ್ ಇತ್ತು ನಮಗೆ. ಸೊ ಅದರಿಂದನೇ ಈ ಒಂದು ಯಶಸ್ಸು ನಮಗೆ ಸಿಕ್ಕಿರೋದು. ಈಗ ಹೊಸ ಮೂವಿ ಬಗ್ಗೆ ಏನಾದರೂ ಟ್ವಿಸ್ಟ್ ಕೊಡ್ತೀರಾ? ಇಲ್ಲ, ಅದು ಶಾರ್ಟ್ಲಿ ನಾನು ರಿವೀಲ್ ಮಾಡ್ತೀನಮ್ಮ. ಶಾರ್ಟ್ಲಿ ಪ್ಲ್ಯಾನಿಂಗ್ ನಡೀತಾ ಇದೆ, ಟೈಟ್ಲು ಫೈನಲ್ ಆಗ್ತಾಯಿದೆ. ಸೊ ಒಂದು ಕಾರ್ಯರೂಪಕ್ಕೆ ಫೈನಲ್ ಬಂದಮೇಲೆ ಇದೇ ತಿಂಗಳಲ್ಲಿ ನಾನು ರಿವೀಲ್ ಮಾಡ್ತೀನಿ. ಓಕೆ ಸರ್, ಆಲ್ ದ ಬೆಸ್ಟ್. ನಿಮ್ಮ ಹೊಸ ಹೊಸ ಮೂವಿಗಳು ಬರಲಿ, ಮತ್ತು ಇನ್ನಷ್ಟು ಹೆಸರನ್ನು ಗಳಿಸುವಂಥ, ಇನ್ನಷ್ಟು ಹೊಸ ಏನು ಪ್ರತಿಭೆಗಳನ್ನ ಹೊರತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್.